ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇದು ಪಂಚಾಗ್ನಿಹೋತ್ರ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಾನು ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ, ಯಾವುದೂ ವಿಷಯ ಬಿಟ್ಟಿಲ್ಲ. ಆದರೆ ಭಾಳ ವಿಸ್ತಾರವಾಗಿ ಹೋಗಲಿಕ್ಕೆ ಟೈಮ್ ಕಡಿಮೆ ಆಗ್ತದೆ. ಅದಕ್ಕೆ ಅದರ ಆಶಯವನ್ನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಬಟ್ ವಿಷಯ ಯಾವುದೂ ಬಿಟ್ಟಿಲ್ಲ ನಾನು. ಅದಕ್ಕೆ ಈಗ 21 ನುಡಿ ಆಗಿದೆ ಸಂಧಿ ಸಾರದ, ಪಂಚಾಗ್ನಿಹೋತ್ರ ಸಂಧಿ ಸಾರದ 21 ನುಡಿ ಆಗಿದೆ. ಇವಾಗ 22ನೇ ನುಡಿಯಿಂದ ನೋಡೋಣ. ಇದು ಸ್ವಲ್ಪ ಕಠಿಣವಾದಂಥ ವಿಷಯ ಇದೆ. ನಿಧಾನ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ, ನಿಧಾನ ಕೇಳ್ತೀನಿ. ಸ್ವಲ್ಪ ಗಮನವಿಟ್ಟು ಸ್ವಲ್ಪ ಕಷ್ಟಪಡಬೇಕು. ಹರಿಕಥಾಮೃತ ಅಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಅದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಆಗ್ತದೆ. ತುಂಬ ಜನ ಕಲಿತಾ ಇದ್ದಾರೆ, ಕಷ್ಟ ಇದೆ. ತುಂಬ ಜನ ಕಲಿತಾ ಇದ್ದಾರೆ, ಆಗುತ್ತೆ. ಆದರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕು. 22ನೇ ನುಡಿಯಲ್ಲಿ ಚತುರ್ವಿಂಶತಿ ತತ್ವದಳು ಶ್ರೀಪತಿಯ ಅನಿರುದ್ಧಾದ ರೂಪದಿ ವಿತತನಾಗಿದ್ದಖಿಲ ಜೀವರ ಸಂಹನದೊಳಗೆ ವ್ರತತಿಯಿಂದ ಸುತ್ತುತ್ತ ಪಿತೃಗಳಿಗೆ ತರ್ಪಕ ನೆನೆಸಿ ಕೊಂಡ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿವನು. ಇಲ್ಲಿ ಚತುರ್ವಿಂಶತಿ ತತ್ವದವು 24 ತತ್ವಗಳು ಯಾವುದು ಅಂತ ನಾನು ಇಂಟ್ರೊಡಕ್ಷನ್ನಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ತತ್ವಗಳು ಯಾರು, ತತ್ವಾಭಿಮಾನ ದೇವತೆಗಳು, ಅಂತರ್ಗತ ಲಕ್ಷ್ಮೀ ರೂಪ, ಭಗವದ್ ರೂಪವನ್ನು ಇಂಟ್ರೊಡಕ್ಷನಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ಮತ್ತು ನಿಧಾನವಾಗಿ ಹೇಳಿದ್ದೀನಿ, ನಿಮಗೆ ಬರ್ಕೊಳ್ಳಿಕ್ಕೆ ಬರೋ ಹಾಗೆ ಹೇಳಿದ್ದೀನಿ. ಸೊ ಅಲ್ಲಿ ಆ 24 ತತ್ವಗಳಲ್ಲಿ ತತ್ವದಳು ಶ್ರೀಪತಿ ಅನಿರುದ್ಧಾದಿ ರೂಪದಿ ಇದ್ದಾನೆ ಅಂತ ಹೇಳ್ತಾರೆ. ವಿತತನಾಗಿದ್ದು ಅಂದರೆ ವ್ಯಾಪ್ತನಾಗಿದ್ದಾನೆ. ಸತಲ ಎಲ್ಲ ಜೀವರಾಶಿ ಒಳಗಡೆ, ಎಲ್ಲ ಚೇತನ ಒಳಗಡೆ ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಅಂತ. ಆಮೇಲೆ ಸಂವಹನತನ ದೇಹ ಒಳಗೆ ವ್ಯಾಪ್ತನಾಗಿದ್ದ, ಎಲ್ಲ ಜೀವರಾಶಿಯ ದೇಹ ಒಳಗೆ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂತ. ವ್ರತತಿಯಿಂದಲೇ ಅಂದರೆ ಬಳ್ಳಿಯಂತೆ. ಅಂದರೆ ಇಲ್ಲೇನು ಬಳ್ಳಿ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಬಳ್ಳಿ ತನ್ನಷ್ಟು ತಾನೇ ಮೇಲೆ ಎಲ್ಲಿಕ್ಕಾಗಲ್ಲ, ಅದಕ್ಕೇನೋ ಒಂದು ಆಧಾರ ಬೇಕು, ಗಟ್ಟಿ ಇರೋದಿಲ್ಲ, ಅದರ ಕೊಂಬೆ ಸಾಫ್ಟಾಗಿರ್ತದೆ. ಅದಕ್ಕೆ ಯಾವುದೋ ಒಂದು ಗಿಡದನೋ ಗೋಡಿದೋ ಏನೋ ಒಂದು ಆಧಾರ ತಗೊಂಡು ಮೇಲೆ ಇರ್ತದೆ. ಸೊ ಅದಕ್ಕೆ ಆಧಾರ ಬೇಕು. ಹಾಗೆ ಭಗವಂತ ನಮಗೆ ಆಧಾರ ಕೊಡೋಕ್ಕೋಸ್ಕರ ನಮ್ಮೊಳಗೆ ವ್ಯಾಪ್ತನಾಗಿ ಇದ್ದಾನೆ. ಭಗವಂತನಿಗೇನು ಯಾವುದೂ ಆಧಾರ ಬೇಕಾಗಿಲ್ಲ, ಅವನು ನಮಗೆ ಆಧಾರನಾಗಿ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ. ಅಂದರೆ ಚತುರ್ವಿಂಶತಿ ತತ್ವ ಒಳಗಡೆ, ತತ್ವಾಭಿಮಾನಿ ದೇವತೆ ಒಳಗಡೆ, ಅಲ್ಲ ದೇಹ ಒಳಗಡೆ ವ್ಯಾಪ್ತನಾಗಿದ್ದಾನೆ, ಆಧಾರನಾಗಿದ್ದಾನೆ. ಬಳ್ಳಿಗೆ ಹೇಗೆ ಆಧಾರ ಬೇಕೋ ಹಾಗೆ ನಮಗೆ ಅವನು ಆಧಾರನಾಗಿದ್ದಾನೆ. ಅವನಿಗೆ ನಮ್ಮದು ಆಧಾರ ಏನು ಬೇಕಾಗಿಲ್ಲ, ಅವನಿಗೆ ಅದರಿಂದ ಏನಾಗಿಲ್ಲ. ಪ್ರತಿನಿತ್ಯದಿಂದ ಸುತ್ತು ಅದೇ ಇಲ್ಲೇ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಆಧಾರಕ್ಕೆ ಬಳ್ಳಿ ಸುತ್ತುತ್ತದೆ, ಹಾಗೆ ನಮಗೆ ಭಗವಂತ ಆಧಾರನಾಗಿದ್ದಾನೆ. ಅದರಿಂದ ನಮಗೆ ಸುತ್ತುಕೊಂಡಿದ್ದಾನೆ ಅಂತ. ಈ ನಮ್ಮ ದೇಹಕ್ಕೆ ಇದು ಉಲ್ಟಾ ಆಯ್ತು. ಇಲ್ಲಿ ದೇಹಕ್ಕೆ ಸುತ್ತುಕೊಂಡಿದ್ದಾನೆ ಅಂತ, ನಮ್ಮ ದೇಹಕ್ಕೆ ಸುತ್ತುಕೊಂಡಿದ್ದಾನೆ. ಯಾಕಂದರೆ ನಮ್ಮ ದೇಹ ಒಳಗಡೆ, ಸ್ವರೂಪ ದೇಹ ತೀರ ಒಳಗಡೆ ಇದೆ. ಅದರ ಮೇಲೆಲ್ಲ ಅಲ್ಲಿ ಕೂಡ ಭಗವಂತ ರೂಪ ಇದೆ. ಅದರ ಮೇಲಿನೆಲ್ಲ ರೂಪಗಳಿದೆ. ಅದು ಎಲ್ಲೆಲ್ಲಿದೆ ಅಲ್ಲೆಲ್ಲ ಸುತ್ತಕೊಂಡಿದ್ದಾನೆ. ಅಂದರೆ ಬಳ್ಳಿಯಂತೆ ಅವನು ಸುತ್ತಕೊಂಡಿದ್ದಾನೆ. ಸರಿ, ಯಾಕೆ ಸುತ್ತಕೊಂಡಿದ್ದಾನೆ? ನಮಗೆ ಆಧಾರ ಕೊಡೋಕ್ಕೋಸ್ಕರ. ನಾವು ಅವನಿಗೆ ಆಧಾರ ಇಲ್ಲ, ಅವನು ನಮಗೆ ಆಧಾರ ಇದ್ದಾನೆ. ಈ ಎರಡು ರೀತಿಯಾಗಿಯೂ ನಾವು ಅರ್ಥ ಮಾಡ್ಕೋಬೋದು. ಸೊ ಸುತ್ತುತ್ತ ಪಿತೃಗಳಿಗೆ ಅದೇ ಸುತ್ತಕೊಂಡು ನಮ್ಮ ಒಳಗಡೆ ಅಷ್ಟು ವ್ಯಾಪ್ತನಾಗಿದ್ದಾನೆ ಭಗವಂತ, ನಮಗೆ ಆಧಾರ ಕೊಡೋಕ್ಕೋಸ್ಕರ ಇದ್ದಾನೆ. ಪಿತೃಗಳಿಗೆ ತರ್ಪಕರಿಸಿ, ಇಲ್ಲಿ ಮತ್ತು ಸಡನ್ಲಿ ಇಲ್ಲ ಪಿತೃಗಳಿಗೆ ಯಾಕೆ ಬಂತು ಅಂತಂದರೆ, ಇಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಭೋಜನ ಸಂಧಿಯಲ್ಲಿ ನೋಡಿದ್ವಿ ನಾವು. ಶ್ರಾದ್ದ ಮಾಡುವಾಗ ಹೇಗೆ ನಾವು ತಂದೆ ಅಜ್ಜ ಮುತ್ತಜ್ಜರಿಗೆ ನಾವು ಎಲ್ಲ ಅನ್ನವನ್ನು ಕೊಡ್ತೀವಿ, ಅಲ್ಲಿ ವಿಸ್ತಾರವಾಗಿ ಶ್ರಾದ್ದದ ಬಗ್ಗೆ ಹೇಳಿದ್ದೀನಿ ವಿಷಯವನ್ನು. ಹಾಗೆ ಇಲ್ಲಿ ಅವ್ರಿಗೆ ತರ್ಪಕರಿಸಿ ತೃಪ್ತಿ ಪಡ್ತಾನೆ. ಅಂದರೆ ಪಿತೃಗಳಿಗೆ ಕೂಡ ಭಗವಂತ ತೃಪ್ತಿಯನ್ನು ನೀಡ್ತಾನೆ ಅಂತ. ಕೊಂಡ ಅತುಳ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿವನು.
96 ರೂಪ ಷಣ್ವತಿ ನಾಮಕದಿಂದ, ಷಣ್ವತಿ ಅಂತ ಹೆಸರದಿಂದ ಕರೆಸ್ಕೊಳ್ತಾನೆ ಅಂತ. ಇದು 96 ಸಂಖ್ಯೆ ಬಹಳ ಕಡೆ ಬಂದಿದೆ. ಭೋಜನ ಸಂಧಿಯಲ್ಲಿ ಬಂದಿದೆ, ಆಮೇಲೆ ಇದರಲ್ಲಿ ಇಲ್ಲಿ ಕೂಡ ಬಂದಿದೆ, ಮುಂದೆ ಕೂಡ ಬರ್ತದೆ. ಸೊ ಇದು 96 ಸಂಖ್ಯೆದು ವಿವರವನ್ನು ಮಾಡುವಂಥ ಪದ್ಧತಿ ಬೇರೆ 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 ಕಡೆ, ಅಂದರೆ ಡಿಪೆಂಡ್ಸ್ ಅಪಾನ್ ಯಾವ ಟಾಪಿಕ್ ಇದೆ ಅಂತ ಅಲ್ಲಿ ಆ ಥರ ಅಲ್ಲಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಅಲ್ಲಿ ಅನಿರುದ್ಧಾದಿ ರೂಪಗಳಂತ, ಅಲ್ಲಿ ಅನಿರುದ್ಧ ರೂಪದಿಂದ ಷಣ್ವತಿ ಹೆಸರಿಂದ ಇದ್ದಾನೆ, ಅಂದರೆ 96 ರೂಪಗಳಿಂದ ಇದ್ದಾನೆ ಅಂತ. ಸೊ ಇದು ಹೇಗೆ ಬಂತು, ಇದು 96 ಸಂಖ್ಯೆ ಹೇಗೆ ಬಂತು ಅಂತ. ಅನಿರುದ್ಧಾದಿ ಅಂತ ಹೇಳಿದ್ದಾರೆ. ಅನಿರುದ್ಧಾದಿ ಅಂತ ಅರ್ಥ ಏನು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇದು 4 ಆಯಿತು. ಆಮೇಲೆ ಅದು ಇದು ಪ್ರತಿಯೊಂದು ತತ್ವಗಳು 24 ಇದೆ ಅಂತ ಹೇಳಿದ್ವಿ. ಈ 24 ತತ್ವಗಳಲ್ಲಿ ಒಂದೊಂದು ತತ್ವಕ್ಕೂ ಈ 4 ರೂಪದಿಂದ ಭಗವಂತ ಇದ್ದಾನೆ ಅಂತ. ಸೊ ಅದಕ್ಕೆ ಇಲ್ಲಿ 24 ತತ್ವದಲ್ಲಿ ಇಲ್ಲಿ ಅನಿರುದ್ಧ ರೂಪನ ಇದ್ದಾನೆ. ಅಂದರೆ ಅನಿರುದ್ಧ ರೂಪ 24 ರೂಪದಿಂದ ಇದ್ದಾನೆ, ಪ್ರದ್ಯುಮ್ನ ರೂಪ 24 ರೂಪದಿಂದಿದ್ದಾನೆ, ಸಂಕರ್ಷಣ ರೂಪ 24 ರೂಪದಿಂದಿದ್ದಾನೆ, ಆಮೇಲೆ ವಾಸುದೇವ ರೂಪಿ ಪರಮಾತ್ಮನು 24. ಅದೇ ತತ್ವದಲ್ಲಿ ಈ ಎಲ್ಲ 24 ತತ್ವದಲ್ಲಿ ಈ 4 ರೂಪ, ಅಂದರೆ ಒಂದೊಂದಕ್ಕೂ 4 ರೂಪಗಳನ್ನು ಅರ್ಥ. 24 ತತ್ವದಲ್ಲಿ ಕೂಡ ಈ 4 ರೂಪಗಳನ್ನು ಇವೆ ಅಂತ. ಅದಕ್ಕೆ ಇದು 24 ಇದು ಸೇರಿಸ್ಕೊಂಡಾಯಿತು. ಇದು 24 4 ಸತಿ ಸೇರಿಸ್ಕೊಂಡ್ರೆ ಅದು 96 ಆಗ್ತದೆ ಅಂತ. ಅಂದರೆ ಅನಿರುದ್ಧಾದಿ 24, ಪ್ರದ್ಯುಮ್ನಾದಿ 20. ಇದು ಆದಿ ರೂಪ ಅಂತಂದ್ರೇನು? ಈಗ ಅನಿರುದ್ಧಾದಿ 24 ಅಂತಂದರೆ ಅನಿರುದ್ಧ ಕೇಶವ, ಅನಿರುದ್ಧ ನಾರಾಯಣ, ಅನಿರುದ್ಧ ಕೇಶವ ಮಾಧವ, ಅನಿರುದ್ಧ ಗೋವಿಂದ, ಅನಿರುದ್ಧ ವಿಷ್ಣು, ಹೀಗೆ. ಅಂದರೆ ಈ ಅನಿರುದ್ಧ ಹೆಸರದಿಂದ ಈ 24 ಹೆಸರದಿಂದ ಇರ್ತಾನೆ. ಅದೇ ರೀತಿಯಾಗಿ ಈ ಪ್ರದ್ಯುಮ್ನ ಹೆಸರದಿಂದ ಈ 24 ಹೆಸರದಿಂದ ಇರ್ತಾನೆ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಈ 24 ಹೆಸರದಿಂದ ಇರ್ತಾನೆ. ಅದೇ ರೀತಿ ಸಂಕರ್ಷ ರೂಪಿ ಪರಮಾತ್ಮ ಈ 24 ಹೆಸರದಿಂದ ಇರ್ತಾನೆ. ಅದೇ ರೀತಿ ವಾಸುದೇವ ರೂಪಿ ಪರಮಾತ್ಮ ಈ 24 ಹೆಸರದಿಂದ ಇರ್ತಾನೆ. ಹಾಗೆ ಅನಿರುದ್ಧಾದಿ ಅಂತಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇವು 4 ರೂಪ. ಇವು 4 ರೂಪಗಳು 24 ಸರಿ ಆಯಿತು. ಹಾಗೆ ಹೀಗೆ ಸೇರಿಸಿದರೆ 96 ಆಗ್ತದೆ ಅಂತ. ಸೊ ಹೀಗೆ ನಮ್ಮ ಶರೀರ ಒಳಗಡೆ ಎಲ್ಲ ಕಡೆ ಇಷ್ಟು ಷಣ್ವತಿ ಅಂತ ಹೆಸರದಿಂದ ಕರೆಸ್ಕೊಂಡು ಇಷ್ಟು ರೂಪದಿಂದ ಬಳ್ಳಿಯಂತೆ ಸುತ್ತಕೊಂಡಿದ್ದಾನೆ. ಅಷ್ಟು ವ್ಯಾಪ್ತನಾಗಿ ಇದ್ದಾನೆ. ನಾಮದಲ್ಲಿ ನೆಲೆಸಿಹನು, ತರ್ಪಕನೆಸಿ ತೃಪ್ತಿ ಕೊಡ್ತಾನೆ. ಅಂದರೆ ಇಲ್ಲಿ ದೇವತೆಗಳಿಗೆ ತೃಪ್ತಿ ಕೊಡ್ತಾನೆ, ಎಲ್ಲ ಪಿತೃಗಳಿಗೆ ತೃಪ್ತಿ ಕೊಡ್ತಾನೆ ಅಂತ. ಇದು ಸ್ವಲ್ಪ ನಿಧಾನವಾಗಿಯೇ ಹೇಳ್ತೇನೆ, ಯಾಕಂದರೆ ಕಷ್ಟದ ಸ್ವಲ್ಪ ಇದಕ್ಕೆ ಇಮ್ಯಾಜಿನೇಷನ್ ಭಾಳ ಬೇಕು. ಒಂದು ಸರ್ತಿ ಕೇಳಿದರೆ ಅದು ಅರ್ಥ ಆಗೋದಿಲ್ಲ. ಇದು ಪದೇ ಕೇಳಬೇಕು. ಇದನ್ನು ತುಂಬ ಅಟ್ಲೀಸ್ಟ್ 2-3 ಸರ್ತಿ. ಅದಕ್ಕೆ ನಾನೆಲ್ಲ ವಿಡಿಯೋ ನಿಮಗೆ ಒಂದಿನ ಬಿಟ್ಟು ಒಂದಿನ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಅಧ್ಯಯನ ಮಾಡೋಕ್ಕೆ ಸ್ವಲ್ಪ ಸಮಯ ಸಿಗಬೇಕು ಅಂತಂದ್ಬಿಟ್ಟು. ಅಕಸ್ಮಾತ್ ಒಂದು ಸರಿ ಮಿಸ್ ಆಗಿ ಕೂಡ ಯೂಟ್ಯೂಬಲ್ಲಿ ಇರ್ತದೆ, ಯಾವ ಬೇಕಾದ್ರೂ ನೀವು ಕೇಳ್ಕೊಬೋದು. ಆದರೆ ಇದಕ್ಕೆ ಭಾಳ ಸಿನ್ಸಿಯರ್ ಎಫರ್ಟ್ಸ್ ಬೇಕು. ಮಾಡ್ತಿದ್ದ ಅಂತ ಅಂದ್ಕೊಂಡಿದ್ದೀನಿ. ಗುರುಗಳು ಮಾಡಿಸ್ತಾರೆ, ನಾವು ಮಾಡೋರು ಎಷ್ಟೊತ್ತು ಅದು ಗುರುಗಳು ಪ್ರಾರ್ಥನೆ ಮಾಡೋಣ, ಗುರುಗಳು ಮಾಡಿಸ್ಲಿ ಅಂತ. ಇನ್ನು 23ನೇ ನುಡಿಯಲ್ಲಿ ಇಲ್ಲಿ ಚತುರ್ವಿಂಶತಿ ತತ್ವದಳು ತತ್ಪತಿಗಳಿಸ ಬ್ರಹ್ಮಮುಖ ದೇವತೆಗಳು 1152 ರೂಪ. ಅದು ಇಲ್ಲಿ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಆಮೇಲೆ ಅಲ್ಲಿದ್ದಂಥ ಭಗವದ್ ರೂಪಗಳು, ಇಷ್ಟೆಲ್ಲ ಸೇರಿದರೆ ಇಷ್ಟು 1152 ರೂಪ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಚತುರ್ವಿಂಶತಿ ತತ್ವದಳು ತತ್ಪತಿಗೆಳನಿಸುವ ತತ್ವಾಭಿಮಾನಿ ದೇವತೆಗಳು. ಅದರಲ್ಲಿ ಇಲ್ಲಿ 24 ಆಯಿತು. 24 24 ಅಷ್ಟು 576 ಆಯಿತು. ಇಷ್ಟು ರೂಟ ತತ್ವದ ಒಳಗಡೆ ಅಷ್ಟು 24 ತತ್ವದ ಒಳಗಡೆ 24 ತತ್ವ ಒಳಗಡೆ ಇಷ್ಟು 24 ಪ್ರತಿಯೊಂದರೊಳಗೂ 24 ರೂಪ ಆಯಿತು. ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈ ಒಂದು ತತ್ವ
ಆ ತತ್ವದಲ್ಲಿ ಕೂಡ 24 ರೂಪ. ಎರಡನೇ ತತ್ವ ಅದರಲ್ಲಿ 24. ಹೀಗೆ ಅದಕ್ಕೆ 24 × 24 ಗುಣಿಸ್ತಾರೆ. ಆವಾಗ 576 ಆಗ್ತದೆ. ಆಮೇಲೆ ಅಷ್ಟೇ ಅದು ತತ್ವಾಭಿಮಾನ ದೇವತೆಗೆ ಅಂತರ್ಗತ. ಅಂದರೆ ಭಗವದ್ ರೂಪಗಳು ಎಷ್ಟಿದೆ, ಆ ತತ್ವ ಒಳಗಡೆ ಭಗವದ್ ರೂಪ ಇದೆ, ತತ್ವಾಭಿಮಾನಿ ದೇವತೆ ಒಳಗಡೆ ಭಗವದ್ ರೂಪ ಇದೆ. ಎರಡೂ ಸೇರಿ ಒಂದು ತತ್ವ ಆಗ್ತದೆ. ಅದನ್ನೆಲ್ಲ ಅವಾಗ ಅದು ಕ್ರಿಯಾಶೀಲತೆ ಆಗ್ತದೆ. ಬರೀ ತತ್ವಕ್ಕೂ ಕ್ರಿಯಾಶೀಲತೆ ಇಲ್ಲ, ಯಾಕಂದರೆ ಜಡ ಅದು. ಆಮೇಲೆ ದೇವತೆಗಳು ಅಶಕ್ತರು, ಅವ್ರಿಗೂ ಕೂಡ ಕ್ರಿಯೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ತತ್ವ ಒಳಗಡೆನೂ ಸೇರ್ಕೋತಾನೆ, ತತ್ವಾಭಿಮಾನಿ ದೇವತೆಗಳು ಸೇರ್ಕೋತಾನೆ. ಹಂಗೆ ಒಂದಕ್ಕೊಂದು ಲೆಕ್ಕ ಮಾಡಿದರೆ ಅಷ್ಟು 1152 ಆಗ್ತದೆ ಅಂತ. ಎಲ್ಲ ಕಡೆಯೂ ಲೆಕ್ಕಗಳು ಭಾಳ ಬರ್ತವೆ. ಅದೆಲ್ಲ ಲೆಕ್ಕ ವಿಸ್ತಾರವಾಗಿ ಹೇಳಬೇಕಂದ್ರೆ ಇದನ್ನು ಬಿಗ್ನರ್ಸ್ ಕೂಡ ಅಂತ ಹೇಳಿದ್ದೀನಿ, ಎಂತ ಇಟ್ಟಿದ್ದೀನಿ, ಯಾರಿಗೇನು ಸ್ವಲ್ಪರ ಮಟ್ಟಿಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು ಇದೆಲ್ಲ ಹೇಗೆ ಲೆಕ್ಕವಂತೆಲ್ಲ ವಿಸ್ತಾರವಾಗಿ ಅದನ್ನ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದೀನಿ. ಇನ್ನೂ ವಿಸ್ತಾರವಾಗಿ ಹೇಳೋಕ್ಕಾಗ್ತದೆ, ಯಾರು ಅಷ್ಟೇ ಹೇಳೋದಿಲ್ಲ ನಾನು. ಹೀಗೆ ಇಷ್ಟು ರೂಪದಿಂದ ವಿತತನಾಗಿದ್ದೆಲ್ಲರೂ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ. ಎದಕ್ಕಿದ್ದಾನೆ? ಜೀವರ ಜತನ ಮಾಡುವಗೋಸ್ಕರ, ಪ್ರತಿಯೊಂದು ಜೀವರಾಶಿಗಳೇ ರಕ್ಷಣೆ ಮಾಡೋಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅದು ಕ್ರಿಯಾಶೀಲತೆ ಮಾಡೋಕ್ಕೋಸ್ಕರ ಇದ್ದಾನೆ ಭಗವಂತ. ಅದರಿಂದ ಭಗವಂತನಿಗೆ ಯಾವುದೂ ಪ್ರಯೋಜನವಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಂಖ್ಯೆ ಎಷ್ಟು ಬಂತು? 1150 ರೂಪದಿಂದ 52 ರೂಪದಿಂದ ತತ್ವೊಳಗಡೆ ತತ್ವಾಭಿಮಾನ ದೇವತೆಗಳೆಲ್ಲ ಸೇರಿಸಿ ಅಷ್ಟಾಯ್ತು ಅಂತ. ಮೊದಲು 96 ಸಂಖ್ಯೆ ಹೇಳಿದರು, ಈಗ 1152 ಹೇಳ್ತಾ ಇದ್ದಾರೆ. ಇನ್ನೂ ಮುಂದೆ ಬೇರೆ ಬೇರೆ ಸಂಖ್ಯೆ ಬರ್ತದೆ. ಅದಕ್ಕೆ ಇದೆಲ್ಲ ಗೊಂದಲ, ಅದಕ್ಕೆ ಇದು ಅಧ್ಯಯನ ಮಾಡಬೇಕು. ಸೊ ಅದಕ್ಕೆ ನಾನು ಎಷ್ಟು ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತಾ ಇದ್ದೆ ಅಂತಂದರೆ, ಅದು ನಮಗೆ ಪಾರಾಯಣ ಮಾಡುವಾಗ ಅಟ್ಲೀಸ್ಟ್ ಇಷ್ಟಾದರೂ ನಮಗೆ ಅನುಸಂಧಾನ ಬರಲಿ ಅಂತ. ಇಷ್ಟು ರೂಪದಿಂದ ಇಲ್ಲಿ ಇದ್ದಾನೆ, ಯಾವುದು ಎಷ್ಟು ಅಂತ ಲೆಕ್ಕ ಎಲ್ಲ ನಮಗೆ ಬರದೇ ಹೋದರೂ ಕೂಡ, ಅಥವಾ ಒಂದು ಸರ್ತಿ ತಿಳ್ಕೊಂಡ್ಬಿಟ್ಟು ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗ್ತದೆ ಇದು. ಅದಕ್ಕೆ ಅಟ್ಲೀಸ್ಟು ನಾವು ಒಂದು ನುಡಿ ಪಾರಾಯಣ ಮಾಡುವಾಗ ಇಷ್ಟಿಷ್ಟು ರೂಪದಿಂದ ಇದ್ದಾರೆ ಒಂದು ಅರ್ಥ ಆಗೋದಷ್ಟಾದರೆ ನಾವು ಇಟ್ಕೋಬೇಕಲ್ಲ, ಅದಕ್ಕೆ ಅಷ್ಟು ಹೇಳ್ತಾ ಇದ್ದೇನೆ. ಮೇಲಿನ 24ನೇ ನುಡಿಯಲ್ಲಿ ಇಂದಿರಾಧವ ಶಕ್ತಿ ಮೊದಲಾದ 1 ಅಧಿಕ ದಶ ರೂಪದಿಂದಲೇ, 1 ಅಧಿಕ ರೂಪ ಅಂತಂದರೆ 11 ಆಯಿತು. ಶಕ್ತಿ ಮೊದಲಾದ ಈ ಶಕ್ತಿ ಮೊದಲಾದ ರೂಪಗಳು ಯಾವುವು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ರೀತಿಯಾಗಿ ಇಲ್ಲಿ ಗಣನೆ 1152 ಇದೆಯಲ್ಲ, ಇಲ್ಲಿ ಬೇರೆ ರೀತಿಯಾಗಿ ಕೂಡ ಗಣನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಓಂಕಾರ ಪ್ರತಿಪಾದನೆದಂಥದ್ದು 1 ರೂಪ, ಆಮೇಲೆ ವಿಶ್ವಾದಿ 1000 ರೂಪ, ಆಮೇಲೆ ನಾರಾಯಣಾದಿ 100 ರೂಪ. ಈಗ ವಿಶ್ವಾದಿ ರೂಪ ಅಂತಂದರೆ ಇವತ್ತು ವಿಶ್ವಟ್ಕಾರ ಅಂತ ವಿಷ್ಣು ಸಹಸ್ರನಾಮ ಹೇಳ್ತಿಲ್ಲ, ಅದು 1000 ರೂಪ. ನಾರಾಯಣಾದಿ 100 ರೂಪ, ಆಮೇಲೆ ಅಜಾದಿಗಳು 51 ರೂಪ. ಅಜಾದಿ ರೂಪಗಳದ ಪಟ್ಟಿಯನ್ನು ಕೂಡ ಮುಂದೆ ಹೇಳ್ತೀನಿ, ಸಂದರ್ಭ ಬಂದಾಗ ಅದನ್ನು ಹೇಳ್ತೀನಿ. ಅದು ಕೂಡ ನಾವು ದಿನನಿತ್ಯ ಅನ್ಬೇಕು ಅದನ್ನು. ಸೊ ಈ ರೀತಿಯಾಗಿ ಕೂಡ ಇಲ್ಲೇ ಗಣನೆ ಮಾಡಿದ್ದಾರೆ 1152. ನಾನು ಆಗಾಳ ಹೇಳಿದ್ನಲ್ಲ, ಆ ರೀತಿಯ ಕೂಡ ಎರಡೂ ಸರಿಯೇ. ಅಯ್ಯೋ ಅಲ್ಲಿ ಹಂಗೆ ಹೇಳಿದ್ರೆ ಇಲ್ಲಿ ಹಿಂಗಾಯ್ತು, ಯಾವುದೂ ಗೊಂದಲ ಮಾಡ್ಕೋಬೇಡಿ. ಎಲ್ಲ ಗಣನೆ ಮಾಡುವಂಥ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಶಾಸ್ತ್ರದಲ್ಲಿ ಇದೆ. ಇಟ್ ಡಿಪೆಂಡ್ಸ್ ಅಪಾನ್ ಯಾವ ಟಾಪಿಕ್ ನಾವು ತೊಗೊಂಡಿರ್ತೀವಿ ಆ ಪ್ರಕಾರ ಮೇಲೆ ಇರ್ತದೆ. ಸೊ ಈ ಎರಡೂ ಸರಿಯೇ, ಏನೂ ಗೊಂದಲ ಮಾಡ್ಕೋಬೇಡಿ. ಯಾವ ಪುಸ್ತಕದಲ್ಲಿ ಏನು ಸಂಖ್ಯೆ ಕೊಟ್ಟಿರ್ತಾರೆ ಅದು ಸರಿ, ಕರೆಕ್ಟು, ಅಂದರೆ ಯಾವ ರೀತಿಯಾಗಿ ಗಣನೆ ಮಾಡಿದ್ದಾರೆ ಅಂತ, ಅದಕ್ಕೆ ಅದು ಸರಿ. ಯಾವುದೂ ಗೊಂದಲ ಗೊಂದಲ ಮಾಡೋದು ವಿಷಯ ಇಲ್ಲ. ಆಮೇಲೆ ಇಲ್ಲಿ ಮುಂದೆ ಇದು ಹೇಳ್ತಾರೆ, ಇಂದಿದ ಶಕ್ತಿ ಮೊದಲ ಶಕ್ತ್ಯಾದಿ ರೂಪಗಳು ಅಂತ ಹೇಳ್ತಾರೆ. ಈ ಶಕ್ತ್ಯಾದಿ ರೂಪಗಳು ಅಂತಂತಂದ್ರೆ ಏನು? ಈ ಭಗವಂತ ಕೂಡ ಈಗ ಸ್ವರಮಣ ಅಂತ ಹೇಳ್ತೀವಿ, ಭಗವಂತ ಸ್ವರಮಣ ಅಂತ ಹೇಳ್ತೀವಿ. ಸೊ ಅಂದರೆ ಈಗ ಹಂಗೆ ಲಕ್ಷ್ಮೀ ಜೊತೆಯಲ್ಲಿ ಅವನು ರಮಣ ಮಾಡ್ತಾನಲ್ಲ ಅಂತಂದರೆ, ಲಕ್ಷ್ಮೀ ಜೊತೆಯಲ್ಲಿ ರಮಣ ಮಾಡಿದರೆ ಲಕ್ಷ್ಮಿಯಲ್ಲಿ ಕೂಡ ತಂದು ಒಂದು ಸ್ತ್ರೀ ರೂಪ ಇಟ್ಟಿದ್ದಾನೆ, ಅವನು ತಂದೇ ಆದಂತಹ ಸ್ತ್ರೀ ರೂಪ ಇಟ್ಟಿದ್ದಾನೆ. ಸೊ ಅಲ್ಲಿ ಕೂಡ ತನ್ನ ರೂಪದಿಂದ ತಾನೇ ಒಂದು ವ್ಯವಹಾರ ಮಾಡ್ತಾನೆ ಅಂತ ಒಂದು. ಎಲ್ಲ ಕಡೆ ಲಕ್ಷ್ಮೀ ದೇವಿನೂ ಇದ್ದಾಳೆ. ಸೊ ಆ ಲಕ್ಷ್ಮೀ ದೇವಿನೂ ಈ ಶಕ್ತ್ಯಾದಿ ರೂಪದಿಂದ ಇದ್ದಾಳೆ. ಇದೆಲ್ಲ ಬಹಳ ವಿಸ್ತಾರವಾಗುತ್ತೆ, ಎಷ್ಟು ನಾವು ಆಳವಾಗಿ ಹೋಗ್ತೇವೆ ಅಷ್ಟು ಕಡಿಮೆ ಇದೆ. ಇದು ಲಕ್ಷ್ಮೀ ಹೆಸರು ಕೂಡ ಹೌದು.
ಲಕ್ಷ್ಮಿ ಅಂತರ್ಗತನಾಗಿ ಅದೇ ರೂಪದಿಂದ ಸ್ತ್ರೀ ರೂಪದಿಂದ ಭಗವಂತ ಇರ್ತಾನೆ. ಸೊ ಈ ಶಕ್ತ್ಯಾದಿ ರೂಪಗಳನ್ನು ಕೂಡ ಎಲ್ಲ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ ಇದ್ದಾರೆ ಅಂತ. ಸೊ ಇಲ್ಲಿ ಈ ಶಕ್ತ್ಯಾದಿ ರೂಪಗಳು ಯಾವ್ದ್ಯಾವುದು ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಕಲಾ, ಮಾಯ, ನಿಯತಿ, ಮತಿ, ವಿದ್ಯಾ, ಕಾಲ, ಪ್ರವೃತ್ತಿ, ಸ್ಫೂರ್ತಿ, ಪ್ರತಿಷ್ಠಾ, ಸಂವಿತ, ಶಕ್ತಿ, ಇದಕ್ಕೆ ಶಕ್ತಿಯಾದಿ ರೂಪಗಳಂತ ಹೆಸರು ಹೇಳ್ತಾರೆ. ಇಲ್ಲಿ ಈ ಲಿಸ್ಟಲ್ಲಿ ಶಕ್ತಿ ಕೊರೆ ಕೊಟ್ಟಿದ್ದಾರೆ. ನಾರ್ಮಲಿ ಶಕ್ತಿ ಹೆಸರು ಮಾತು ಕೊಟ್ಟಿರ್ತಾರೆ. ಹಿಂದೆ ಮುಂದೆ ಅದರ ಏನು ತೊಂದರೆ ಏನಿಲ್ಲ. ಇದು ಈ 11 ಶಕ್ತಿಯಾದಿ ರೂಪಗಳು ಲಕ್ಷ್ಮೀ ದೇವಿದು. ಅದರ ಅಂತರ್ಯಾಮಿಯಾಗಿ ಭಗವಂತನೇ ಅದೇ ಹೆಸರದಾಗಿ ಇದ್ದಾನೆ. ಈ ಎಲ್ಲ ರೂಪಗಳಲ್ಲೂ ಎಲ್ಲ ಇಂದ್ರಿಯದಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಈ ಹೆಸರದಿಂದ ಇಂದ್ರಿಯದಲ್ಲಿ ಈಗ ನಾವು ಬಹಳ ಗೊಂದಲ ಆಗ್ತದೆ. ಫಸ್ಟ್ ಟೈಮ್ ಕೇಳುವಾಗ ಸಿಕ್ಕಾಪಟ್ಟೆ ಗೊಂದಲ ಆಗ್ತದೆ. ಇಲ್ಲಿ ಒಂದು ಕಡೆ ತತ್ವಾಭಿಮಾನ ದೇವತೆ ಹೇಳ್ತೀರಿ, ಅಲ್ಲಿ ಪಟ್ಟಿಗಳನ್ನು ಬೇರೆನೇ ಹೇಳ್ತೀರಿ. ಆಮೇಲೆ ಇವಾಗ ಹೇಳುವಾಗ ಈ ಶಕ್ತಿಯಾದ ರೂಪಗಳನ್ನು ಬೇರೆ ಹೇಳ್ತೀರಿ. ಅದು ನಿಜಾನೋ ಇದು ನಿಜಾನೋ? ಅದೂ ಎರಡೂ ಸರಿಯೇ. ಅದೇ ಗಣನೆ ಮಾಡೋ ಪದ್ಧತಿ ಬೇರೆ ಬೇರೆ ಇರ್ತದೆ ಅಂತ ಹೇಳಿದ್ನಲ್ಲ. ಅಂದರೆ ಅಲ್ಲಿ ಒಂದು ಸ್ಥಾನದಲ್ಲಿ ಅನೇಕ ರೂಪಗಳು ಕೂತಿರ್ತವೆ. ಸೊ ಈ ರೂಪಗಳನ್ನು ಇವೆ, ಈ ರೂಪಗಳನ್ನು ಇವೆ, ಈ ರೂಪಗಳನ್ನು ಇವೆ. ಸೊ ಇವಾಗ ಇಂದ್ರಿಯದಲ್ಲಿ ಆ ರೂಪಗಳೆಲ್ಲ ಹೇಳಿದ್ರಿ. ಸೊ ಇವಾಗ ಒಂದು ಕಣ್ಣು ಮುಂದೆಲ್ಲ ಬರ್ತದೆ, ಕಣ್ಣಿನ 8ನೇ ಸಂಧಿಯಲ್ಲಿ ಬರ್ತದೆ. ಒಂದು ಕಣ್ಣಿನಲ್ಲಿ ಭಗವತ್ ರೂಪ ಎಷ್ಟು, ಒಂದು ಕರೆ ಗುಡ್ಡಿಯಲ್ಲಿ ಬೇರೆ, ಬಿಳಿ ಭಾಗದಲ್ಲಿ ಬೇರೆ, ಒಳಗಡೆ ತೂತಿರ್ತದೆ ಅಲ್ಲಿ ಬೇರೆ, ನಾಡಿಯಲ್ಲಿ ಇಂಥ ಒಳಗಡೆ ನಾಡಿಗಳಿದೆ ಅದರಲ್ಲಿ ಬೇರೆ. ಒಂದು ಕಣ್ಣಿನಲ್ಲಿ ಎಷ್ಟು ರೂಪ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಅದು ಶಾರ್ಟ್ಸ್ನಲ್ಲಿ ಹಾಕಿದ್ನಲ್ಲ, ನಾನು ಕಣ್ಣಿಂದ ಆರೋಗ್ಯ ಬೇಕಂದರೆ ಯಾವುದು ಸ್ತೋತ್ರ ಮಾಡಬೇಕು ಅಂತ ತಿಳ್ಕೊಂಡು. ಸೊ ಇಷ್ಟು ವಿಸ್ತಾರವಾಗಿದೆ. ಹಾಗೆ ಅದು ಒಂದೇ ಸ್ಥಾನದಲ್ಲಿ ಕೂಡ ಭಗವಂತನ ಅನೇಕ ರೂಪಗಳು ಕೂತಿರ್ತವೆ. ಸೊ ಯಾವುದು ಹೇಳ್ತಾರೆ ಎಲ್ಲ ಸರಿಯೇ ಇರ್ತದೆ, ತಪ್ಪು ಯಾವುದೂ ಇರೋದಿಲ್ಲ ಅಂತ. ಸೊ ಇಲ್ಲೇ ಶಕ್ತ್ಯಾದಿ ಇಲ್ಲಿ ಸಕಲ ಇಂದ್ರಿಯಗಳಿಗೆ ಪುರುಷ ನಾಮಕನು ಅಂತಂದರೆ ಇಲ್ಲಿ ಇದು ಕೂಡ ಯಾವ್ಯಾವ ಇಂದ್ರಿಯದಲ್ಲಿ ಯಾವ್ಯಾವ ರೂಪದಾದರೂ ಕೂಡ ಲಿಸ್ಟ್ ಇದೆ ಇಲ್ಲಿ. ಅದೆಲ್ಲ ಹೇಳಿದರೆ ಇನ್ನೂ ಜಾಸ್ತಿ ಆಗ್ತದೆ ಅಂತ ಬಿಟ್ಟಿದ್ದೀನಿ. ಅದು ಕೆಲವೊಂದು ಹೇಳ್ತೀರಿ. ಮೂಗಿನಲ್ಲಿ ಕಲಾ, ವಾಕ್ನಲ್ಲಿ ವಿದ್ಯಾ, ಹಸ್ತದಲ್ಲಿ ಮತಿ, ಪಾದದಲ್ಲಿ ನಿಯತಿ, ಪಾಯುದಲ್ಲಿ ಮಾಯ, ಉಪಸ್ಥದಲ್ಲಿ ಕಾಲ ಈ ರೀತಿಯಾಗಿ ಎಲ್ಲ ರೂಪಗಳನ್ನು ಎಲ್ಲ ಹೇಳಿದ್ದಾರೆ. 11 ರೂಪಗಳನ್ನು. ಅಂದರೆ ಆಮೇಲೆ ಇಲ್ಲಿ ಮನಸ್ಸಿನಲ್ಲಿ ಶಕ್ತಿ, ಕಿವಿನಲ್ಲಿ ಪ್ರತಿಷ್ಠಾ, ಕಣ್ಣಿನಲ್ಲಿ ಸವಿತ, ಚರ್ಮದಲ್ಲಿ ಸ್ಫೂರ್ತಿ, ನಾಲಿಗೆಯಲ್ಲಿ ಪ್ರವೃತ್ತಿ ಅಂತ ಹೇಳಿದ್ದಾನೆ. ಇಲ್ಲಿ ಇಷ್ಟೆಲ್ಲ 11 ರೂಪಗಳನ್ನು 11 ಇಂದ್ರಿಯಗಳಲ್ಲಿ 11 ರೂಪಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಶಕ್ತಿಯಾದಿ ಅಂದರೆ ಭಗವಂತನ ಸ್ತ್ರೀ ರೂಪ, ಲಕ್ಷ್ಮೀ ರೂಪ. ಲಕ್ಷ್ಮೀ ಅಂತರ್ಗತನಾಗಿ ಭಗವಂತನ ಶಕ್ತಿಯಾದಿ ಅದೇ ಹೆಸರದಿಂದ ಇದ್ದಂಥ ರೂಪಗಳ ಅದೆಲ್ಲ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅನ್ನೋದನ್ನು ಹೇಳ್ತದೆ. ಆಮೇಲೆ ಚಿದ್ದೇಹದಳು ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದಳು ತಾನು ಒಂದು ಅರೇ ಕ್ಷಣ ಒಗಲದಲೇ ಪರಮ ಆಪ್ತನಾಗಿಪ್ಪ. ಚಿದ್ದೇಹದಳು ಅಂತಂದರೆ ನಾವು ಒಳಗೆ ಸ್ವರೂಪ ದೇಹದಲ್ಲಿ ಕೂಡ ಇಷ್ಟೆಲ್ಲ ರೂಪದಿಂದ ಭಗವಂತನೇ ಇದ್ದಾನೆ. ಯಾಕಂದರೆ ಸ್ವರೂಪ ದೇಹದಲ್ಲಿ ದೇವತೆಗಳಿಗೆ ಪ್ರವೇಶವಿರುವುದಿಲ್ಲ. ಆದರೆ ಅದರಲ್ಲಿ ಎಲ್ಲ ಇಂದ್ರಿಯಗಳ ಕಾರ್ಯಗಳು ನಡೀತಾ ಇರ್ತದಲ್ಲ. ಸೊ ಅದಕ್ಕೆ ಅಲ್ಲೆಲ್ಲ ಈ ಶಕ್ತಿಯಾದಿ ರೂಪಗಳು ಭಗವಂತಂದೇ ಆದಂಥ ಲಕ್ಷ್ಮೀದೇವಿ ಭಗವಂತ ವಾಯುದೇವರಿಗೆ ಪ್ರವೇಶ ಇರ್ತದೆ. ಸೊ ಇವರೇ ಅಷ್ಟಲ್ಲಿ ರೂಪದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ಚಿದ್ದೇಹದಳು ತಾನು ಒಂದು ಅರೆ ಕ್ಷಣ ಅಂದರೆ ಒಂದು ಕ್ಷಣ ಕೂಡ ನಮಗೆ ಬಿಟ್ಟಿರುವುದಿಲ್ಲ. ಭಗವಂತ ಸತತನಾಗಿರುತ್ತೆ. ಅದಕ್ಕೆ ಪರಮ ಆಪ್ತ. ನಮಗೆ ಪರಮ ಆಪ್ತ ಯಾರು ಅಂತಾರೆ? ಭಗವಂತನೇ ಪರಮ ಆಪ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕಠಿಣವಾದಂತಹ ವಿಷಯ. ಅದಕ್ಕೆ ಸ್ವಲ್ಪ 2-3 ನೋಡಿ ಇಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಅಂದರೆ ಸ್ವಲ್ಪ ಅರ್ಥ ಆಗ್ತದೆ. ಎಲ್ಲ ಒಟ್ಟಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಮುಂದೆ ಎಲ್ಲ. ಅದು ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿ ಅಂತ ಬರ್ತದೆ. ಈ ಏನು ಓಂಕಾರದ 8 ಭಾಗ ಅಂತ ಹೇಳ್ತಾರೆ. ಓಂಕಾರ ಒಂದು ಓಂ ಅಂತಲೇ ಹೇಳ್ತಾರಲ್ಲ, ನಾವು ಹೆಂಗಸರಿ ಹೇಳಬಾರ್ದು. ಅಂದರೆ ಅದು ಜಪವನ್ನು ಮಾಡಬಾರ್ದು. ಶಬ್ದ ಉಚ್ಚಾರಣೆ ಮಾಡಿದ್ರೆ ತಪ್ಪಲ್ಲ. ಆದರೆ ಅದು ಮಂತ್ರ ಅನ್ನುವಾಗ ಅದನ್ನು ಹೇಳೋ ಪದ್ಧತಿ ಇಲ್ಲ, ಹೆಂಗಸರಿ ಹೇಳಬಾರ್ದು ಅಂತ ಇದೆ.
ಶಾಸ್ತ್ರ ಇದೆ, ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಅದಕ್ಕೆ ಅದು ಓಂಕಾರದಲ್ಲಿ ಆ 8 ಭಾಗ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ, ಇಷ್ಟು 8 ಭಾಗ ಇದೆ. ಈ 8 ಭಾಗದಿಂದ ಎಲ್ಲ ಅಕ್ಷರಗಳು ಹುಟ್ಟುತ್ತವೆ. ಅಂದರೆ ಈಗ ಅ ಐ ಕ ಖ ಗ ಘ ङ ಚ ಛ ಜ ಝ ಞ ಯ ರ ಲ ವ ಶ. ಸೊ ಈ 8 ರೂಪದಿಂದ ಅಂದರೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ, ಈ 8 ಭಾಗ ಆಯಿತು. ಈ ಒಂದೊಂದು ಭಾಗದಿಂದ ಯಾವ್ಯಾವ ಅಕ್ಷರಗಳು ಹುಟ್ಟುತ್ತವೆ, ಆ ಅಕ್ಷರಕ್ಕೆ ಪ್ರತಿಪಾದನಾದಂಥ ಭಗವದ್ ರೂಪ ಯಾವುದು, ಇದನ್ನು ಇದೆಲ್ಲ ಪೂರ್ತಿ ಲಿಸ್ಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅಜಾದಿ ರೂಪಗಳನ್ನಂತಾನು ಹೇಳ್ತಾರೆ. ಅದನ್ನು ಲಿಸ್ಟನ್ನು ನಾನು ಸೆಪ್ರೇಟಾಗಿ ಕೊಡ್ತೀನಿ. ಈ ರೀತಿಯಾಗಿ ಮುಂದಿನದಿಂದ ಬರ್ತದೆ ಅದಕ್ಕೆ ಇದು ಸ್ವಲ್ಪ ಕಷ್ಟ ಇದೆ, ಬಟ್ ಅದು ಪ್ರಯತ್ನ ಪಟ್ಟರೆ ಆಗ್ತದೆ. ಇವಾಗ ನಾ ಇಷ್ಟು ವಯಸ್ಸಾದಮೇಲೆ ಇಷ್ಟು ದಡ್ಡ ಇಷ್ಟು ಹೇಳ್ತಾ ಇದ್ದೀನಿ. ತುಂಬ ಜನ ಈ ಪರೀಕ್ಷಾ ಕೂತರಲ್ಲಿ ಎಷ್ಟು ಜನ ಇದ್ದಾರೆ, ಒಂದು 20-30 ಸಾವಿರ ಜನ ಇದ್ದಾರೆ, ಎಲ್ಲರೂ ಕಲಿತಾ ಇದ್ದಾರಲ್ಲ. ಸೊ ಆಗ್ತದೆ, ಅದಕ್ಕೆ ಪ್ರಯತ್ನ ಪಡಬೇಕು, ಆಗಬೇಕು, ಎಲ್ಲ ಆಗ್ತದೆ. ಸೊ ಇವತ್ತು ಈಗ 22, 23, 24 ಮೂರೇ ನುಡಿ ಹೇಳಿದ್ದೇನೆ. ಅತಿ ವಿಸ್ತಾರ ಹೋಗಿಲ್ಲ, ಆದರೆ ವಿಷಯನ ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದೇನೆ. ಅಷ್ಟೇ ಹೇಳ್ಕೊಂಡು ಹೋಗ್ತೇನೆ, ಅಷ್ಟೇ ಅಧ್ಯಯನ ಮಾಡೋಣ ಅಂತೆ. ಈಗ ಎಲ್ರಿಗೂ ದಯವಿಟ್ಟು ಅಧ್ಯಯನ ಮಾಡಿ, ದಯವಿಟ್ಟು ಪ್ರಯತ್ನ ಮಾಡಿ. ಬಹಳ ದೊಡ್ಡದಾದಂಥ ಫಲ ಇದೆ ಇದರಲ್ಲಿ. ನಾವು ಭಗವಂತ ಹತ್ರ ಆಗ್ತಾನೆ, ಅದಕ್ಕೆ ಅದನ್ನು ಪ್ರಯತ್ನ ಮಾಡೋಣ ಅಂತ. ನಾಹಂ ಕರ್ತ ಹರಿಕರ್ತ, ಶ್ರೀಹರಿ ಪ್ರೇರಣೆ, ಶ್ರೀಹರಿ ಪ್ರೀತ್ಯರ್ಥ, ಪತಿ ಅಂತರ್ಗತ, ಗುರು ಅಂತರ್ಗತ, ತತ್ವಾಭಿಮಾನ್ಯತ ಅಂತರ್ಗತ, ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.